ನಾಡೋಜ ಡಾಕ್ಟರ್ ಕುಮ್ಮು ವೀರಭದ್ರಪ್ಪನವರಿಗೆ ನಮ್ಮ ಪೂಜಾ ರಮೇಶ್ ಅವರ ತಂದೆಯವರು ಮತ್ತು ಅವರ ಸಹೋದರರಾದಂಥ ನಮ್ಮ ರಮೇಶ್ ಸರ್ ಪೃಥ್ವಿ ಅವರು ಗೌರವ ಸನ್ಮಾನ ಮಾಡಬೇಕು. ವಸಂತಲಕ್ಷ್ಮಿ ಫೌಂಡೇಶನ್ ಕಡೆಯಿಂದ ಜೋರಾದ ಚಪ್ಪಾಳೆ ಅಂತ ತಟ್ಟಬೇಕು. ವೀರೇಶ್ ಸಿಂಧನೂರು ಅವರು ವೇದಿಕೆಗೆ ಬರಬೇಕು. ವರ್ತೂರ್ ಪ್ರಕಾಶ್ ಅವರಿಗೆ ಸನ್ಮಾನ ಮಾಡಬೇಕು. ವೀರೇಶ್ ಅವರು ಮತ್ತು ನಮ್ಮ ಪ್ರಭು ಇಬ್ಬರು ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮಾಜಿ ಸಚಿವರು ವರ್ತೂರ್ ಪ್ರಕಾಶ್ ಅವರಿಗೆ ಗೌರವ ಸನ್ಮಾನವನ್ನು ಮಾಡಬೇಕು. ಹಲೋ ಸರ್, ಹಲೋ. 10ನೇ ಶುಭಾಶಯಗಳು. ಮತ್ತು ಉಡುಪಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಮಠ ನಮ್ಮ ಕನಕದಾಸರು ಅವರೇನು ಬದಾಡಿ ದಾಕ್ಷಿಣ ಕೃಷ್ಣ ತಿರುಗಿ ಗೋಡೆ ಬಿಟ್ಟು ದರ್ಶನ ಕೊಡಲಿಲ್ಲ. ಅವರಲ್ಲಿ ತಿಂಗಳುಗಟ್ಟಲೆ ಹೋರಾಡಿ ಆ ಗೋಡೆಯನ್ನು ಒಡೆದು ಇದು ನನ್ನ ಹಕ್ಕು ಅಂತ ಹೇಳಿದಂಥ ಒಬ್ಬ ಶ್ರೇಷ್ಠ ಸೇನಾನಿ ಕನಕದಾಸರ ಜಯಂತಿ ನಿನ್ನೆ ಬಹಳ ಮುಖ್ಯವಾಗಿರ್ತಕ್ಕಂಥ. ಅವ್ರ ಪ್ರತಿನಿಧಿಯಾಗಿ ನಮ್ಮ ವರ್ತೂರ್ ಪ್ರಕಾಶ್ ಅವರಿದ್ದಾರೆ. ಭಾಳ ನೇರ ದಿಟ್ಟ ನಿರಂತರ ಒಬ್ಬ ರಾಜಕಾರಣಿ. ನಾನು ನೋಡಿದಂಗೆ ಅವರಿಗೆ ಹತ್ತಿರದಿಂದ ಪರಿಚಯ ಇಲ್ಲ. ನಿನ್ನೆ ಒಂದು ಮಾತು ಹೇಳಿದ್ದಾರೆ, ಏನಾದರೂ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಕಾಂಗ್ರೆಸ್ ಉರುಳೋಗುತ್ತೆ, ನಾಮಾವಶೇಷ ಆಗುತ್ತೆ ಅಂತಕ್ಕಂಥ ಮಾತನ್ನು BJPಯಲ್ಲಿದ್ದು ಹೇಳಿರ್ತಕ್ಕಂಥ ಒಬ್ಬ ಗಂಡು ಗಲಿ ಶಾಸಕ. ಆಮೇಲೆ ನಮ್ಮ ಪೂಜಾ ರಮೇಶ್ ಅವರು ಈಗ ತಾಯಿ ನೋಡಿ, ತಾಯಿಗಿಂತ ದೊಡ್ಡ ಪದ ಇನ್ನೊಂದಿಲ್ಲ ಪ್ರಪಂಚದಲ್ಲಿ. ಗಂಡು ಹೊಡಿಲಿ ಬಡಿಲಿ ಉಪವಾಸ ಹಾಕಲಿ, ಆಮೇಲೆ ದಿನನಿತ್ಯ 12-13 ಗಂಟೆ ದುಡಿತಕ್ಕಂಥ ಒಬ್ಬ ಮಹಿಳೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗುವನ್ನು 9 ತಿಂಗಳು ಹೊಟ್ಟೆಯಲ್ಲಿಟ್ಕೊಂಡು ಪಾಲನೆ ಪೋಷಣೆ ಮಾಡಿ ಎಲ್ಲ ಕಷ್ಟ ನಷ್ಟ ರೋಗಗಳನ್ನ ಅನುಭವಿಸಿ ಹೆತ್ತು ದೊಡ್ಡವನನ್ನಾಗಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಳೆ. ಸ್ಕೂಲಿಗೆ ಕರ್ಕೊಂಡು ಹೋದಾಗ ಆಕೆ ಪಾಲನೆ ಪೋಷಣೆ ಮಾಡಿ ಬೆಳೆಸಿರ್ತಕ್ಕಂಥ ಮಗು ಹೆಡ್ ಮಾಸ್ಟರ್ ಕೇಳ್ತಾರೆ, ಮಗುವಿನ ತಂದೆ ಯಾರಮ್ಮ ಅಂತ ಕೇಳಿದಾಗ ಮುಖ್ಯವಾಗಿ ತಾಯಿ ಬರೆಸೋದು ತನ್ನ ಗಂಡನ ಹೆಸರನ್ನು. ಅಷ್ಟು ತ್ಯಾಗಮಯಿ ಹೆಣ್ಣಿಗಿಂತ ದೊಡ್ಡ ಭೂಮಿಗಿರ್ತಕ್ಕಂಥ ಶಕ್ತಿ ಹೆಣ್ಣಿಗಿದೆ. ಅದ ಕಾರಣ ನಮ್ಮ ಪೂಜಾ ರಮೇಶ್ ಈ ವಸಂತಲಕ್ಷ್ಮಿ ಫೌಂಡೇಶನ್ನಿಗೆ ಅವ್ರ ತಾಯಿ ಹೆಸರನ್ನು ಇಟ್ಟಿದ್ದಾರೆ. ಅದು ಬಹಳ ಅತ್ಯಂತ ಸ್ವಾಗತಾರ್ಹವಾಗಿರ್ತಕ್ಕಂಥ, ನಾವೆಲ್ಲರೂ ಅಭಿನಂದಿಸಬೇಕಾದಂಥ ವಿಷಯ ಅದು. ಆಮೇಲೆ ಒಂದು ಕಾಕತಾಳೀಯ ಅಂತ ಹೇಳಿದರೆ, ನಾನು ಬೇಲೂರಿಗೆ ತೀರ ಹತ್ತಿರದಲ್ಲಿರ್ತಕ್ಕಂಥ ಊರಿನ ಒಬ್ಬ ಸುಂದರ ಮಹಿಳೆಯನ್ನು 1983 ಜುಲೈ 17ನೇ ತಾರೀಕು ರಾಹು ಕಾಲದಲ್ಲಿ ಮದುವೆ ಆಗಿರ್ತಕ್ಕಂಥ ವ್ಯಕ್ತಿ. ಅದೇ ಬೇಲೂರಿಗೆ ಹತ್ತಿರ ಇರ್ತಕ್ಕಂಥ ಒಂದು ಊರಿನವರು ನಮ್ಮ ಪೂಜಾ ರಮೇಶ್ ಅಂತ ತಿಳಿದು ನಮಗೆ ಭಾಳ ಸಂತೋಷ ಆಯಿತು. ಇರ್ತಕ್ಕಂಥ ಹೇಳಿರ್ಬೋದು, ಯಾವ ಊರು ನಿಮ್ಮದು, ನಿಮ್ಮ ಪತ್ನಿಯ ಊರು ಅಂತ ಕೇಳ್ಬೋದು. ಅಲ್ಲೇ ಯಮಸಂದಿ ಅಂತಕ್ಕಂಥ ಊರದು. ಹಲ್ಮಿಡಿ ಮತ್ತು ಹಲ್ಮಿಡಿ ಶಾಸನ ಅಂತ ಕೇಳ್ತೀವಿ, ಬೇಲೂರು ಚೆನ್ನಕೇಶವ. ಇವೆರಡನ್ನು ನೋಡುವ ಕಾರಣಕ್ಕೆ ಕನ್ನಡದ ಶ್ರೇಷ್ಠ ಸ್ಥಾಯಿ ಭಾವಗಳು ಯಾವುವು ಅಂತ ಹೇಳಿದರೆ ಹಲ್ಮಿಡಿ ಶಾಸನ ಮತ್ತು ಚೆನ್ನಕೇಶವ ದೇವಾಲಯ. ಅವೆರಡ ನಡುವೆ ಇರ್ತಕ್ಕಂಥ ಯಗಚಿ ನದಿಯ ದಡದಲ್ಲಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಸಣ್ಣ ಹಳ್ಳಿ ಯಮಸಂದಿ ಅದು. ಅವರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ. ದಯವಿಟ್ಟು
ವರ್ತೂರ್ ಪ್ರಕಾಶ್ ಸರ್ ಅವರು ಮತ್ತು ರೇಖಾ ಮೇಡಮ್ ಅವರು ಮತ್ತು ಕುಮ್ಮಿ ಸರ್ ದಯವಿಟ್ಟು ಸರ್ಕಾರಿ ಶಾಲೆ ಮಕ್ಕಳಿಗೆ ಬ್ಯಾಗ್ಗಳನ್ನು ಕೊಡಬೇಕು. ಆರೋಗ್ಯದ ಕಿಟ್ಗಳವು. ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟಬೇಕು ಅಂತ ಕೇಳ್ಕೊಳ್ತಾನೆ. ಜೋರಾದ ಚಪ್ಪಾಳೆ ತಟ್ಟಬೇಕು. ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಆಯೋಜಕರು ಇವರು. ಶರಣ ಶ್ರೀ